ಮೊದಲನೇದಾಗಿ ನಮ್ಮ ರಾಜ್ಯದ ಜನತೆಗೆ ಅಕ್ಷಯ ತೃತೀಯದ ಶುಭಾಶಯಗಳು. ಈ ಅಕ್ಷಯ ತೃತೀಯ ನಿಮ್ಮೆಲ್ಲರ ಬಾಳಿಗೂ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಂಡ್ ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ನಾವಿದ್ದೀವಿ. ಅಂಡ್ ಈ ಒಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ನಾನು ಕೂಡ ರಾಯಭಾರಿ ಆಗಿರೋದು ತುಂಬಾ ಖುಷಿ ಇದೆ. ಅಂಡ್ ಸರ್ ಇವತ್ತು ಒಂದು ಬ್ಯೂಟಿಫುಲ್ ಇವೆಂಟ್ಗೆ ಇನ್ವೈಟ್ ಮಾಡಿದ್ದಾರೆ. ಅಂಡ್ ಅಕ್ಷಯ ತೃತೀಯಗೆ ಎಲ್ಲಾ ಗ್ರಾಹಕರಿಗೂ ಇವತ್ತು ಬಲರಾಮನ ವಿಗ್ರಹನ ಕೊಡ್ತಾ ಇದ್ದಾರೆ. 50,000 ಪರ್ಚೇಸ್ ಮಾಡಿರೋ ಗ್ರಾಹಕರಿಗೆ ಅಂಡ್ ತಿರುಪತಿಯಿಂದ ಪ್ರಸಾದ ನೀಡ್ತಾ ಇದ್ದಾರೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ವರ್ಷಗಳಿಂದ ಕರ್ನಾಟಕದ ಮನೆ ಮಾತಾಗಿರೋದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚಿನ ಜುವೆಲ್ಲರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ದುಬೈ ಬೆಲೆಯಲ್ಲಿ ನಮ್ಗೆ ಕರ್ನಾಟಕದಲ್ಲಿ ಚಿನ್ನ ಸಿಗೋದು ಎಲ್ಲ ಕಡೆ ಸಿಗಲ್ಲ. ಅಂಡ್ ನಿಮ್ಗೂ ಗೊತ್ತು, ಇವತ್ತು ಚಿನ್ನದ ಬೆಲೆ ಗಗನಕ್ಕೆ ಮುಟ್ಟಿದೆ. ಬಟ್ ಇಲ್ಲಿ ನಮ್ಗೆ ದುಬೈ ಬೆಲೆನಲ್ಲಿ ಚಿನ್ನ ಸಿಗ್ತಾ ಇರೋದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಡೀ ಕರ್ನಾಟಕಕ್ಕೆ. ಸೊ ತಡ ಯಾಕೆ, ಬನ್ನಿ ಅಕ್ಷಯ ತೃತೀಯಗೆ ನಿಮ್ಮ ಮನೆಗೆ ಚಿನ್ನ ಬೆಳ್ಳಿನ ತಗೊಳ್ಳೋದಕ್ಕೆ ದಯವಿಟ್ಟು ವಿಸಿಟ್ ಮಾಡಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹೆಣ್ಮಕ್ಳಿಗೆ ನೀವು ಕೇಳ್ದಂಗೆ ಚಿನ್ನ ಅಂದ್ರೆ ತುಂಬಾ ಇಷ್ಟ. ಅಂಡ್ ನನಗೂ ಚಿನ್ನ ಅಂದ್ರೆ ತುಂಬಾ ಇಷ್ಟ. ನೋಡಿ ಹಾಕೊಂಡೇ ಬಂದಿದ್ದೀನಿ. ಯಾರಿಗೆ ಆಗ್ಲಿ, ಹೆಣ್ಮಕ್ಳಿಗೆ ಅಂತ ಅಲ್ಲ, ಒಂದು ಗಾದೆನೇ ಇದೆ, 40 ಲಕ್ಷ ಕೊಟ್ಟು ಕಾರ್ ತಗೊಂಡಿರ್ತಾರೆ ಒಂದ್ 4 ವರ್ಷದ ಹಿಂದೆ. ಅದೇ ಹಸ್ಬೆಂಡ್ ವೈಫ್ ಬಂದು 40 ಲಕ್ಷ ಕೊಟ್ಟು ಒಂದು ಜ್ಯುವೆಲರಿ ತಗೊಂಡಿರ್ತಾರೆ. ಇವತ್ತು 40 ಲಕ್ಷ 4 ಕೋಟಿ ಆಗಿರುತ್ತೆ ಜ್ಯುವೆಲ್ಸ್ ಏನ್ ತಗೊಂಡಿರ್ತಾರೆ. ಅದೇ ಕಾರ್ ತಗೊಂಡಿರೋರ್ ಬೆಲೆ ಆ 40 ಲಕ್ಷ 1 ಲಕ್ಷ 2 ಲಕ್ಷ ಇಳಿದ್ಬಿಟ್ಟಿರುತ್ತೆ. ಸೊ ದಯವಿಟ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಎಲ್ಲೂ ಹೋಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.